ನಾನು ಹಿಡಿಂಬಾಸುರ ವಧೆ ಅಂತಕ್ಕಂತಹ ಒಂದು ಕಿರು ನಾಟಕದ ಏಕಪಾತ್ರಾಭಿನಯವನ್ನ ಮಾಡ್ತಾ ಇದ್ದೀನಿ. ಪಾಂಡವರು ವನವಾಸದಲ್ಲಿ ಇರ್ತಕ್ಕಂತಹ ಒಂದು ಸಂದರ್ಭ. ಒಮ್ಮೆ ಅವರು ಹಿಡಿಂಬ ವನಕ್ಕೆ ಬಂದಿರ್ತಾರೆ. ಅಲ್ಲಿ ಒಂದು ಮರದ ಕೆಳಗಡೆ ವಿಶ್ರಾಂತಿಯನ್ನ ಪಡಿತಾ ಇರ್ತಾರೆ. ದೂರದಲ್ಲಿ ಒಂದು ಮರದ ಮೇಲೆ ಹಿಡಿಂಬಾಸುರ ಇರ್ತಾನೆ. ಅವನು ಮನುಷ್ಯರ ವಾಸನೆಯನ್ನ ಗ್ರಹಿಸಿ ಮರದಿಂದ ಇಳಿದು ಅಲ್ಲೇ ಇದ್ದಂತಹ ಸೋದರಿ ಜೊತೆ ಮಾತಾಡ್ತಾ ಇದ್ದಾನೆ. ಅಲ್ಲಿ ಹಿಡಿಂಬಾಸುರ ಮತ್ತೆ ಹಿಡಿಂಬೆ ಇರ್ತಾರೆ, ಇಲ್ಲಿ ಭೀಮ ಇರ್ತಾನೆ. ಸೋದರಿ ಹಿಡಿಂಬೆ, ದೂರದಲ್ಲಾರೋ ನರರಿರುವಂತಿದೆ, ಹೋಗಿ ನೋಡಿ ಬಾ. ಸಾಧ್ಯವಾದರೆ ಕೊಂದೇತ ಇಬ್ಬರು ಸೇರಿ ಭಕ್ಷಿಸೋಣ. ಆಗಲಿ ಅಣ್ಣ, ಈಗಲೇ ಹೋಗುತ್ತೇನೆ. ಆಹಾ, ಎಷ್ಟೊಂದು ಮಂದಿ ಇದ್ದಾರೆ. ಇಂದು ನಮಗೆ ಪೂರಿ ಭೋಜನ. ಆದರೆ ಪಕ್ಕದಲ್ಲೇ ಒಬ್ಬ ಯುವಕ ಕುಳಿತಿದ್ದಾನೆ. ಅವನದೆಂತಹ ಮೈಕಟ್ಟು, ಅವನದೆಂತಹ ಸೌಂದರ್ಯ. ಇಂತಹ ಯುವಕನನ್ನು ನಾನು ನೋಡಿಯೇ ಇರಲಿಲ್ಲ. ಇವನನ್ನು ಕೊಂದರೆ ನನಗೆ ಕ್ಷಣಿಕ ಸುಖ ಸಿಗುತ್ತದೆ, ಆದರೆ ಇವನನ್ನೇ ವರಿಸಿದರೆ ನಾನು ಸಾಯುವವರೆಗೂ ಸುಖಿಸಬಹುದು. ಹೌದು, ಈಗ ಏನು ಮಾಡಲಿ? ಅವನನ್ನು ಹೇಗೆ ಒಪ್ಪಿಸಲಿ? ಹೀಗೆಯೇ ಹೋದರೆ ಅವನು ನನ್ನನ್ನು ಒಪ್ಪುವುದಿಲ್ಲ. ಏನು ಮಾಡಲಿ, ಏನು ಮಾಡಲಿ? ನನ್ನ ಮಂತ್ರ ವಿದ್ಯೆಯಿಂದ ನನ್ನ ರೂಪವನ್ನೇ ಬದಲಿಸಿಕೊಳ್ಳುತ್ತೇನೆ. ಓಂ ಐಂ ಹ್ರೀಂ ಶ್ರೀಂ. ಆಹಾ, ಎಂತಹ ಚೆಲುವಿನ ರೂಪ ನನ್ನದು. ಅಬ್ಬಾ, ಎಷ್ಟೊಂದು ಚೆಲುವೆ ನಾನು. ನನ್ನ ಕಂಠವು ಸುಮಧುರವಾಗಿದೆ. ರತಿಯೂ ಕೂಡ ನನ್ನ ಸೌಂದರ್ಯವನ್ನು ನೋಡಿ ನಾಚುತ್ತಾಳೆ. ಎಂತಹ ಬ್ರಹ್ಮಚಾರಿಯಾದರೂ ನನ್ನ ಸೌಂದರ್ಯಕ್ಕೆ ಮರುಳಾಗಲೇಬೇಕು. ಇನ್ನು ಇವನ್ಯಾವ ಲೆಕ್ಕ? ಇವನು ಖಂಡಿತ ನನ್ನನ್ನು ಒಪ್ಪಿಕೊಳ್ಳುತ್ತಾನೆ, ನನ್ನನ್ನೇ ವರಿಸುತ್ತಾನೆ. ಈಗಲೇ ಹೋಗಿ ಅವನನ್ನು ಕೇಳುತ್ತೇನೆ. ಎಲೈ ಸುರಸುಂದರಾಂಗ, ನೀನಾರು? ಇವರೆಲ್ಲ ಯಾರು? ನೀವೆಲ್ಲ ಯಾಕೆ ಇಲ್ಲಿದ್ದೀರಾ? ಎಲೈ ಸುಂದರಿ, ಇವರೆಲ್ಲ ನನ್ನ ಪರಿವಾರದವರು. ನಾವು ಇಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೇವೆ. ಅದಿರಲಿ, ನೀನಾರು? ನಾನು ಹಿಡಿಂಬಾಸುರನ ಸಹೋದರಿ ಹಿಡಿಂಬೆ. ನನ್ನ ಅಣ್ಣ ನಿಮ್ಮನ್ನೆಲ್ಲ ಕೊಂದು ತರಲು ನನ್ನನ್ನು ಕಳಿಸಿದ. ಆದರೆ ನಾನು ನಿನ್ನನ್ನು ನೋಡಿದ ಮೇಲೆ ನಿನ್ನಲ್ಲೇ ಅನುರಕ್ತಳಾಗಿದ್ದೇನೆ. ನಿನ್ನನ್ನೇ ವರಿಸಬೇಕೆಂದು ತೀರ್ಮಾನಿಸಿದ್ದೇನೆ. ನನ್ನನ್ನು ವರಿಸುವೆಯಾ? ಎಲೈ ಸುಂದರಿ, ಅದು ಸಾಧ್ಯವಿಲ್ಲದ ಮಾತು. ನಿನ್ನ ಕನಸುಗಳನ್ನು ಬಿಟ್ಟು ಬೇಗ ಇಲ್ಲಿಂದ ಹೊರಟು ಹೋಗು. ಇಲ್ಲ, ಹಾಗೆನ್ನಬೇಡ. ನೀನು ನನ್ನನ್ನು ವರಿಸದಿದ್ದರೆ ನಾನು ಬದುಕುವುದೇ ಇಲ್ಲ. ನಾನು ಆತ್ಮಾಹುತಿ ಮಾಡಿಕೊಳ್ಳುತ್ತೇನೆ. ನಿನಗೆ ಸ್ತ್ರೀ ಹತ್ಯಾ ದೋಷ ಬರುತ್ತದೆ. ಯೋಚಿಸು, ನನ್ನನ್ನು ವರಿಸು, ನನ್ನನ್ನು ವರಿಸು. ಎಲೈ ಸುಂದರಿ, ನಿನ್ನ ಮಾತುಗಳಿಂದ ನನ್ನನ್ನು ಮರುಳು ಮಾಡಬೇಡ. ಬೇಗ ಇಲ್ಲಿಂದ ಹೊರಟು ಹೋಗು. ಇಲ್ಲ, ಹಾಗೆನ್ನಬೇಡ. ನೀನು ನನ್ನನ್ನು ವರಿಸಿದರೆ ಎಲ್ಲೆಂದರಲ್ಲಿ ಹೇಗೆಂದರಾಗೆ ಸುಖಿಸಬಹುದು. ಯೋಚಿಸು, ನನ್ನನ್ನು ವರಿಸು. ಎಲೈ ಸುಂದರಿ, ಹೇಳುವ ಮಾತುಗಳನ್ನೇ ಪದೇ ಪದೇ ಹೇಳಿ ನನ್ನನ್ನು ಕೆರಳಿಸಬೇಡ. ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಬೇಗ ಇಲ್ಲಿಂದ ಹೊರಟು ಬಿಡು. ಅಯ್ಯೋ, ನನ್ನ ಅಣ್ಣ ಇತ್ತಲೇ ಬರುತ್ತಿದ್ದಾನೆ. ಎಲ್ಲರನ್ನು ಎಬ್ಬಿಸು. ನೀನು ಬಾ. ನಿಮ್ಮನ್ನೆಲ್ಲ ಕಟ್ಟಿಕೊಂಡು, ನನ್ನ ಬೆನ್ನಿಗೆ ಬಿಗಿಯಾಗಿ ಕಟ್ಟಿಕೊಂಡು ಅಂತರಿಕ್ಷದಲ್ಲಿ ಹಾರಿ ನನ್ನ ಅಣ್ಣನಿಂದ ನಿಮಗೆ ರಕ್ಷಣೆ ಕೊಡುತ್ತೇನೆ. ಬಾ, ಎಬ್ಬಿಸು. ಎಲ್ಲರನ್ನು ಎಬ್ಬಿಸು. ಬೇಗ ಬೇಗ ಎಬ್ಬಿಸು. ಬರಲಿ, ನಿನ್ನಣ್ಣ ಬರಲಿ. ನಿನ್ನೆದುರಿಗೆ ಅವನಿಗೆ ಹೇಗೆ ಮಣ್ಣು ಮುಗಿಸ್ತೇನೆಂದು ನೀನೇ ನೋಡುವೆಯಂತೆ. ಅಯ್ಯೋ, ನನ್ನ ಅಣ್ಣ ಬಂದೇ ಬಿಟ್ಟ. ಲಜ್ಜೆಗೆಟ್ಟ ಎಣ್ಣೆ,
ಕೊಂದು ಎಂದು ಕಳಿಸಿದರೆ ಈ ನರನೊಡನೆ ಲಳ್ಳೆ ಹೊಡೆಯುತ್ತಿರುವೆಯ ನಾಚಿಕೆಯಾಗುವುದಿಲ್ಲವೇ ನಿನಗೆ? ನಿನ್ನಿಂದ ನಮ್ಮ ರಾಕ್ಷಸ ಕುಲಕ್ಕೆ ಅಪಮಾನವಾಯಿತು. ನಿನ್ನ ನೀಗಲೇ ಕೊಂದು ಬಿಡುತ್ತೇನೆ. ನಿಲ್ಲು. ಈ ಭೀಮನಿರುವವರೆಗೂ ನೀನು ಅವಳನ್ನು ಮುಟ್ಟಲಾರೆ. ಎಲೈ ನರಾಧಮ, ನನ್ನೊಡವಿಗೆ ಬಂದು ನನಗೆ ಸವಾಲು ಹಾಕುವೆಯಾ? ಎಷ್ಟು ಧೈರ್ಯ ನಿನಗೆ? ನಿನ್ನನ್ನು ಮೊದಲು ಕೊಲ್ಲುತ್ತೇನೆ, ಅನಂತರ ಅವಳನ್ನು ಕೊಂದು ಬಿಡುತ್ತೇನೆ. ಮಲ್ಲರ ಮಲ್ಲ, ಜಗದೇಕ ಮಲ್ಲ, ಈ ಭೀಮನ ಶೌರ್ಯದ ಬಗ್ಗೆ ನಿನಗೇನು ತಿಳಿದಿದೆ? ಕೊಲ್ಲುವುದಿರಲಿ, ನನ್ನನ್ನು ಗೆಲ್ಲುವ ಸಾಕು, ನೋಡೋಣ. ಎಲ್ಲ ನರಕೊನ್ನೆ, ನನ್ನಡವಿಗೆ ಬಂದು ನನಗೆ ಸವಾಲು ಹಾಕುವೆಯಾ? ನಿನ್ನ ನೀಗಲೇ ಕೊಂದು ಬಿಡುತ್ತೇನೆ. ನಿನ್ನ ಮಾಂಸ ಖಂಡಗಳನ್ನು ಸುಲಿದು ಚಪ್ಪರಿಸುತ್ತೇನೆ. ನಿನ್ನ ಉದರವನ್ನು ಬಗೆದು ನಿನ್ನ ನರ ನಾಡಿಗಳಲ್ಲಿ ಹರಿವ ಬಿಸಿ ರಕ್ತವನ್ನು ಘಾಟನೆ ಇರುತ್ತೇನೆ. ಬಾ. ಎಲೈ ರಾಕ್ಷಸಾದಮ, ನರ ಮಾಂಸವನ್ನೇ ಭಕ್ಷಿಸಿ ಭಕ್ಷಿಸಿ ಕೊಬ್ಬಿರುವ ನಿನ್ನ ಹುಟ್ಟಡಗಿಸುವೆನು. ಬಾ. ನಿನ್ನ ರುಂಡ ಮುಂಡಗಳನ್ನು ಚೆಂಡಾಡಿ ಈ ವನದೇವಿಗೆ ಆಹುತಿ ಕೊಡುವೆನು. ಬಾ 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 ಬಾ. ಎಲೈ ಹಿಡಿಂಬಾಸುರ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ನೋಡಿದೆಯಾ ಹಿಡಿಂಬಾಸುರ, ನಿನ್ನ ಪ್ರಾಣ ಪಕ್ಷಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಹಾರಿ ಹೋಗುತ್ತದೆ. ನಿನ್ನ ವನವನ್ನು ಒಮ್ಮೆ ನೋಡಿಕೋ, ಸಂತೋಷ ಪಡು. ತಾಯಿ ವನದೇವಿ, ಹಿಡಿಂಬಾವಧೆ ಆಯಿತು. ಇನ್ನು ಈ ವನದೇವಿಗೆ ಹರ್ಷವೋ ಹರ್ಷ. ತಾಯಿ ವನದೇವಿ, ಈ ಹಿಡಿಂಬಾಸುರನ ಅಟ್ಟಹಾಸದಿಂದ ಬೇಸತ್ತಿದ್ದ ನಿನಗೆ ನಗುವನ್ನು ಕೊಡಿಸಿದ್ದೇನೆ. ಸಂತೋಷ ಪಡು ತಾಯಿ, ಸಂತೋಷ ಪಡು. ಎಲ್ಲೆಲ್ಲೂ ಹರ್ಷೋದ್ಗಾರ. ಹಿಡಿಂಬಾಸುರನ ವಧೆ ಆಯಿತು. ಧನ್ಯವಾದಗಳು.